Hello, hi, welcome back to Shriki YouTube channel. I hope you guys are doing amazing. So, ಇವತ್ತು ನಾವು ಹೋಗ್ತಿರೋದು ಮಾಯರಾ ವಸ್ತ್ರ. ಮಾಯಾ ವಸ್ತ್ರ ಅನ್ಕೋತೀನಿ. ಮಾಯ ಸಿಗ್ನಲ್ ಅಲ್ಲಿ ಹಿಂಗೆಲ್ಲ ಮಾತಾಡ್ಬೇಕು ಅನ್ಸ್ತಾ ಇದೆ. ಮಾತಾಡೋ, ಅಯ್ಯೋ ಬೋಲ್ಡ್ ಆಗಿರ್ಬೇಕು, ಬೋಲ್ಡ್ ಆಗಿ ಕಾನ್ಫಿಡೆಂಟ್ ಆಗಿರ್ಬೇಕು. ಸಿಗ್ನಲ್ ಬಸ್ ಮೇಲೆ ಎಂತಕಲ್ಲಿ ಪೊಲೀಸ್ ಅಂತ ಹಾಕೊಂಡಿದ್ದಾರೆ. ಪೊಲೀಸ್ ಬಸ್, ಅದಕ್ಕೆ ಓಕೆ ವೇಟ್, ಸ್ವಲ್ಪ ತಲೆ ಉಪಯೋಗಿಸ್ಬೇಕು. ನಮ್ ಬಟ್ ಕಾನ್ಶಿಯಸ್ ಬಿಟ್ಟಲ್ಲ, ಜಾಸ್ತಿನೇ ಕಾನ್ಶಿಯಸ್. ಇವಾಗ ಪಬ್ಲಿಕ್ ಮುಂದೆ ನೀನ್ ಫೇಮಸ್ ಆದ್ಮೇಲೆ ಮಾತಾಡೋ ಅಂತ ಬಿಡ್ತಾರಪ್ಪ, ಏನ್ ಮಾಡ್ತೀಯ? ಬೇಬಿ ನನ್ನ ಸೊ ನಾನು ಇದನ್ನ ಹಾಕೊಂಡು ಕವರ್ ಮಾಡ್ಕೊಂಡೆ ಇವಾಗ. ಸೊ ನಾವಿವಾಗ ಹೋಗ್ತಿರೋದು ಮಾಯರಾ ವಸ್ತ್ರಾಗೆ. ಅದು ಬಂದು ನಾಗರಬಾವಿ JD ಆರ್ಕಿಡ್ ಹತ್ರ ಇದೆ. ಲೊಕೇಶನ್ ಹುಡ್ಕೋಷ್ಟಲ್ಲೇ ಸಾಕಾಯಿತು. ಆ್ಯಂಡ್ ಫೈನಲಿ ಹುಡುಕಿ ಹೋಗ್ತಾ ಇದ್ದೀವಿ. ಅಲ್ಲಿ ಆ್ಯಕ್ಚುಲಿ ನಿಮ್ಗೆ ನೋಡಿರ್ತೀರ ಅನಿಸುತ್ತೆ, ಪ್ರತಿಭಾ ಅಂತ. ಕೇಸ್ ಇಫ್ ಗೈಸ್ ಆರ್ ಫಾಲೋಯಿಂಗ್ ಮಿ ಆನ್ ಇನ್ಸ್ಟಾಗ್ರಾಮ್, ನಿಮ್ಗೆ ಗೊತ್ತಿರುತ್ತೆ, ನಾನು ಆಲ್ರೆಡಿ ಒಂದು ಸ್ಟೋರಿ ಹಾಕಿದ್ದೆ. ಅವರು ಅವ್ರದ್ದೇ ಆದಂತಹ ಒಂದು ಸ್ಯಾರಿದು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದಾರೆ. ಆ್ಯಂಡ್ ಇಟ್ ಇಸ್ ಗುಡ್. ಹುಡುಗಿರಿಗೆ ಆ್ಯಕ್ಚುಲಿ ನಾವು ಸಪೋರ್ಟ್ ಮಾಡಬೇಕು. ಆ್ಯಂಡ್ ನಾನು ಅವ್ರದ್ದು ವ್ಲಾಗ್ಸ್ ಮತ್ತು ಅವ್ರ ರೀಲ್ಸ್ ಅದನ್ನೆಲ್ಲ ನಾನು ಫಾಲೋ ಮಾಡಿದ್ರೆ ಐ ಸಿ ದ್ಯಾಟ್ ಅವ್ರು ತುಂಬಾ ಹಾರ್ಡ್ ವರ್ಕಿಂಗ್ ಇದ್ದಾರೆ. ಆ್ಯಂಡ್ ಎಷ್ಟೊಂದು ಕಾಂಟೆಂಟ್ಸ್ ಎಲ್ಲ ತುಂಬ ಇನ್ಫಾರ್ಮೇಟಿವ್ ಆಗಿ ಹಾಕ್ತಾ ಇರ್ತಾರೆ. ಐಮ್ ಸೊ ಸಾರಿ, ನಾನು ಕವರ್ ಎಲ್ಲ ಮಾಡ್ಕೊಂಡು ಮಾತಾಡ್ತಾ ಇದ್ದೀನಿ ಅಂತಂದರೆ ಇಟ್ಸ್ ಬಿಕಾಸ್ ಅಯ್ಯೋ ಇಟ್ಸ್ ಬಿಕಾಸ್ ಇಲ್ಲಿ ನಾವು ಗಾಡೀಲಿ ಹೋಗ್ತಾ ಇದ್ದೀವಿ. ಆ್ಯಂಡ್ ನನಗೆ ಹೊರಗಡೆ ಯಾರಾದರೂ ನನ್ನ ನೋಡ್ಬಿಡ್ತಾರೆ ಆ್ಯಂಡ್ ಏನಾದರೂ ಅಂದ್ಕೊಳ್ತಾರೆ ಅನ್ನೋದೇ ಒಂದು ದೊಡ್ಡ ಇನ್ಸೆಕ್ಯೂರಿಟಿ. ಬಟ್ ಎನಿವೇಸ್, ಸೊ ಹಿಂಗೆಲ್ಲ ಮಾಡ್ಕೊತಾ ಇದ್ರೆ ಇಟ್ಸ್ ಬಿಕಾಸ್ ಯಾರೋ ನೋಡ್ತಿರ್ತಾರಲ್ಲ, ಅದನ್ನು ಐಮ್ ಟ್ರೈಂಗ್ ಟು ಕವರ್ ಮೈ ಸೆಲ್ಫ್ ಅಂತ ಈ ಪುಟ್ಟು ಕೈಯಲ್ಲಿ. ಬಟ್ ಎನಿವೇಸ್, ಇವಾಗ ಐ ಥಿಂಕ್ ಎಷ್ಟು ಜನ ಅಲ್ಲಿ ಸಿಗ್ನಲ್ ಇರ್ತಾರೆ. ಯಾಕೆ ನಮ್ದು ಗಾಡಿ ಎಲ್ಲ ಫುಲ್ಲು ಇದು ಮಾಡಿಸ್ಬೇಕು, ಏನು ಹೇಳು, ಟಿಂಟ್ ಮಾಡಿಸಿ ಯಾರು ನನ್ನ ನೋಡಬಾರ್ದು, ನಾನು ಮಾತ್ರ ಅವ್ರನ್ನ ನೋಡಬೇಕು. ಜಸ್ಟ್ ಲೈಕ್ ಗಾಡ್ ಇಸ್ ಗ್ರೇಟ್. ಹಂಗೆ ನಾನು ಗ್ರೇಟ್ ಆಗಬೇಕು ಇವಾಗ ಅದೆಲ್ಲ ಮಾಡಿಸ್ಕೊಂಡು. ವೆರಿ ಕಾನ್ಷಿಯಸ್ ಗೈಸ್. ಈ ಥರ ಹಿಂಗೆ ಪಬ್ಲಿಕ್ ಅಂತೆಲ್ಲ ಒಂಥರ ಹೊರಗಡೆ ನಮ್ಮನ್ನ ಯಾರು ನೋಡ್ತಿದ್ದಾರೆ, ನಂಗೆ ಈ ಥರ ಎಲ್ಲ ವ್ಲಾಗ್ ನಾನು ಎಷ್ಟೊಂದು ಅದನ್ನೇ ಕ್ಯಾನ್ಸಲ್ ಅಂದರೆ ಅಫ್ಕೋರ್ಸ್ ಐ ನೋ ಐ ಹ್ಯಾವ್ ಸೋಶಿಯೋಫೋಬಿಯಾ. ಬಟ್ ಇಟ್ಸ್ ಎನಿವೇಸ್, ಫರ್ಗೆಟ್ ಇಟ್. ಸೊ ಇವಾಗ ನಾವು ಅಲ್ಲಿ ಹೋಗ್ತಾ ಇದ್ದೀವಿ. ಆ್ಯಂಡ್ ನಮ್ದು ಇವತ್ತು ಅಜೆಂಡಾ ಬಂದು ನಿಂದದು. ಸೊ ನಮ್ಮ ಪ್ಲ್ಯಾನ್ ಬಂದು ಇವತ್ತು ಫಸ್ಟ್ ನಾವು ಅದೇ ಮಾಯರಾ ವಸ್ತ್ರ ಹೋಗೋದು, ಅವ್ರಿಗೆ ವಿಶ್ ಮಾಡೋದು, ಆಮೇಲೆ ವಿಶ್ ಮಾಡಿ ಕಂಗ್ರ್ಯಾಚುಲೇಷನ್ಸ್ ಅದೆಲ್ಲ ಹೇಳಿ, ಆ್ಯಂಡ್ ಕೆಲವೊಂದು ಸ್ಟೋರೀಸ್ ರೀಲ್ಸ್ ಅದನ್ನೆಲ್ಲ ಸೆಟಪ್ ಮಾಡಿ. ಆ್ಯಂಡ್ ನನ್ನ ಫ್ರೆಂಡ್ ಅಲ್ಲೇ ಹರ್ಷಿ ಸಿಗ್ತಾ ಇದ್ದಾಳೆ, ಅವಳು ಕೂಡ ಕಾಂಟೆಂಟ್ ಕ್ರಿಯೇಟರ್, ನಿಮಗೆ ಗೊತ್ತಿರುತ್ತೆ. ಸೊ ಅವಳು ಮೀಟ್ ಮಾಡಿ ಆ್ಯಂಡ್ ದೆನ್ ಅದಾದಮೇಲೆ ನಾನು ಡಿಯರೆಸ್ಟ್ ನಮ್ಮ ಚಿನ್ನಾರಿ ಮುತ್ತಾನ ನಾವು ಮೀಟ್ ಮಾಡೋಕೆ ಹೋಗ್ತಾ ಇದ್ದೀವಿ. ನಾನು ನಿಮಗೆ ತೋರಿಸ್ತೀನಿ ಯಾರು ಅಂತ, ನೀವು ನೋಡಿರ್ತೀರಾ, ಬಟ್ ಎಕ್ಸ್ಟ್ರಾ ಸ್ವಲ್ಪ ಬಿಲ್ಡಪ್ ಇರಲಿ ಅಂತ. ಚಿನ್ನಾರಿ ಮುತ್ತ ಆ್ಯಂಡ್ ಚಿನ್ನಾರಿ ಮುತ್ತಮ್ಮ ಮುತ್ತಿ ಅವರಿಬ್ಬರನ್ನ ನಾವು ನೋಡೋಕೆ ಹೋಗ್ತಾ ಇದ್ದೀವಿ. ಅಲ್ಲಿ ಅವ್ರನ್ನ ಮೀಟ್ ಮಾಡೋದು ಒಂದು ದೊಡ್ಡ ಫನ್. ಸಿ, ನನಗೆ ಆಲ್ರೆಡಿ ಫುಲ್ ಸ್ಮೈಲಿ ಮುತ್ತಿ ಯಾ. ಸೊ ಅವ್ರನ್ನ ನಾವು ಮೀಟ್ ಮಾಡಕ್ ಹೋಗ್ತಾ ಇದೀವಿ. ಇಟ್ಸ್ ಗೋನಾ ಬಿ ಫನ್. ಸೊ ಐ ಥಿಂಕ್ ಇಟ್ಸ್ ಡೇ ಔಟ್ ಅಂತ ಹೇಳ್ಬೋದು ಅಲ್ವಾ ಬೇಬಿ? ವೆರಿ ಲಾಂಗ್ ಟೈಮ್. ಸೊ ಮೀಟ್ ಮಾಡದ, ಎಲ್ಲರ ಜೊತೆ ಟೈಮ್ ಸ್ಪೆಂಡ್ ಹೆಂಗಿರುತ್ತೆ ಇವತ್ತು ನೋಡೋದು. ತುಂಬ ಪ್ರೊಡಕ್ಟಿವ್ ಆಗಿದೆ. ನಾನು ಈ ಸ್ಯಾರಿ ಉಟ್ಕೊಳ್ಳೋ ಅಷ್ಟೆಲ್ಲ ತುಂಬ ಲೇಟ್ ಮಾಡ್ಕೊಂಬಿಟ್ಟೆ. ಕಾಟನ್ ಸ್ಯಾರಿ ನೆನ್ನೆಲ್ಲ ಫುಲ್ ಟ್ರಯಲ್ ಮಾಡಿದಾಗ ಬ್ಲೌಸ್ ಎಲ್ಲ ಕರೆಕ್ಟಾಗಿ ಆಗುತ್ತೆ ಅಂದಾಗ ಎಲ್ಲ ಓಕೆ ಇತ್ತು. ಅದೇನೋಪ್ಪ ಈ ಟೈಮಲ್ಲಿ ಮಾರ್ನಿಂಗ್ ಹಾಕ್ತಾ ಇದ್ದೀನಿ ನೆರ್ಗೆನೇ ಇಡ್ತಾ ಇರಲಿಲ್ಲ. ಸೀರೆ ಉಟ್ಕೊಳ್ಳಕ್ಕೆ 2 ಅವರ್ ಹೇಳು. ನನಗೆ ಗೊತ್ತಿಲ್ಲ ಎಷ್ಟು ಟೈಮ್ ತಗೊಂತೀರಾ ಅಂತ ನೀವು, ಬಟ್ ಒಂದು ಸೀರೆ ಉಟ್ಕೊಳ್ಳೋಕೆ 2 ಅವರ್. ಮೈ ಗಾಡ್. ನಾನು ಸ್ನಾನಕ್ಕೆ ಹೋಗಿ ರೆಡಿಯಾಗಿ ಬಂದು ಕೂತ್ಕೊಂಡು ಶೂಸ್ ಎಲ್ಲ ಹಾಕಿ ರೆಡಿಯಾಗಿ ತಿರ್ಗಾ ಸ್ಟಿಲ್ ಯು ಆರ್ ಗೆಟಿಂಗ್ ರೆಡಿ. ಎನಿವೇಸ್, ಅದೆಲ್ಲ ಇದ್ದೇ ಇರುತ್ತೆ. ಎಲ್ಲ ಹಸ್ಬೆಂಡ್ ಕಂಪ್ಲೇಂಟ್ಸ್ ಬಂದೇ ಇರುತ್ತೆ, ಲೇಟಾಗಿ ರೆಡಿ ಆಗ್ತೀವಿ ಅಂತ. ಹಾಗಂತ ಅವರೇನು ಸೂಪರ್ ಹೀರೋ ಅಲ್ಲ. ಫ್ರ್ಯಾಕ್ಷನ್ ಆಫ್ ಮಿನಿಟ್ಸಲ್ಲಿ ಅವರು ರೆಡಿ ಆಗಲ್ಲ. ಅವರೇನು ಫ್ಲಿಪ್ಕಾರ್ಟ್ 5 minutes ಫ್ಲಿಪ್ಕಾರ್ಟ್ ಪೀಪಲ್ ಅವರು. ಸೊ ಎನಿವೇಸ್, ಇವಾಗ ಹೋಗೋದಾ, ನಂಗೆ ತುಂಬ ಕಾನ್ಷಿಯಸ್ ಆಗ್ತಾ ಇದ್ದೀನಿ. ಸೊ ಐ ಥಿಂಕ್ ಹೈ.
ಹೋಗ್ತಾ ಹಾಗೆ ನಾವು ಅವ್ರಿಗೆ ಸಿಲ್ವರ್ ಫ್ರೇಮ್ ತೊಗೊಂಡ್ವಿ ಗಣಪತಿದು. ಅದಕ್ಕೆ ಆ್ಯಕ್ಚುಲಿ ಚಿನ್ನದ ನೀರು ಬಿಟ್ಟಿದ್ದಾರೆ, ಚಿನ್ನದ್ದಲ್ಲ ಸಿಲ್ವರ್ದದು. ಎಂಟ್ರಿ ಕೊಡಬೇಕಾದ್ರೇ ತುಂಬಾ ಕ್ರೌಡೆಡ್ ಆಗಿತ್ತು ಅಲ್ಲಿ. ಯಾಕೆ ಅಂದರೆ ಲಕ್ಷ್ಮೀ ರಾಜ್ಕುಮಾರ್ ಅವ್ರು ಬಂದಿದ್ರು. ತುಂಬ ಖುಷಿ ಆಯಿತು ನನಗೆ ಅವ್ರನ್ನ ನೋಡಿ. ಆ್ಯಕ್ಚುಲಿ ನಾನು ಅವ್ರದ್ದು ಆಶೀರ್ವಾದ ಎಲ್ಲ ತೊಗೊಂಡೆ ಆ್ಯಂಡ್ ಫೋಟೋಸ್ ಕೂಡ ತೊಗೊಂಡೆ. ತುಂಬಾ ಖುಷಿ ಆಯಿತು. ಎಷ್ಟು ಸ್ವೀಟ್ ಆರ್ಟ್ ಅಂದರೆ ಅವರು ನಮ್ಮನ್ನ ತುಂಬ ಚೆನ್ನಾಗಿ ಮಾತಾಡ್ಸಿದ್ರು. ಆ್ಯಂಡ್ ಈ ಕಡೆ ಬಾಮ್ಮ ಅಂತಂದರು. ಐ ಫೀಲ್ ಸೋ ಗುಡ್. ಫೋಟೋ ಬಾಮ್ಮ ತಗೊಳ್ಳೋಣ ಅಂದರು. ಸೊ ತುಂಬ ಖುಷಿ ಆಯಿತು. ಎಷ್ಟು ಅವರು ದೊಡ್ಡವರು, ದೊಡ್ಡ ವ್ಯಕ್ತಿತ್ವ ಇರೋರವರು. ಆ್ಯಂಡ್ ಅವರು ನಮ್ಮಂಥ ಚಿಲ್ಟಿಗಳಿಗೆಲ್ಲ ಅಷ್ಟು ಪ್ರೀತಿಯಿಂದ ಮಾತಾಡಿಸ್ತಾರೆ. ಅದಕ್ಕೆ ಅನಿಸುತ್ತೆ ಅವ್ರ ಫ್ಯಾಮಿಲಿಗೆಲ್ಲರೂ ಅಷ್ಟು ಗೌರವ ಕೊಡೋದು. ಐ ಥಿಂಕ್ ಅದು ಎಲ್ಲರಿಗೂ ಬರಲ್ಲ. ಆ್ಯಂಡ್ ಐ ಆಮ್ ಸೋ ಹ್ಯಾಪಿ ಅವ್ರನ್ನ ಮೀಟ್ ಮಾಡೋಷ್ಟು ನನಗೆ ಒಂದು ಪ್ರಿವಿಲೇಜ್, ಆ ಒಂದು ಲೈಫ್ ನನಗೆ ಸಿಕ್ತು ಅಂತ ಐ ಆಮ್ ಟ್ರೂಲಿ ಗ್ರೇಟ್ಫುಲ್ ಫಾರ್ ದ್ಯಾಟ್. ಆ್ಯಂಡ್ ಹಾಗೆ ಇಲ್ಲಿ ನೀವು ನೋಡ್ಬೋದು ತುಂಬ ಜನ ಇದ್ರು. ಸೊ ನಾನು ಅದಕ್ಕೆ ಸಾರಿ ಕಲೆಕ್ಷನ್ಸ್ ನೋಡ್ತಾ ಇದ್ದೆ, ಯಾವುದಾದ್ರೂ ಅಟ್ಲೀಸ್ಟ್ ನನಗೆ ಇಷ್ಟ ಆದರೆ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಅಂತ. ಇನ್ ಕೇಸ್ ನೀವು ನಾಗರಬಾವಿ ಸೈಡ್ ಇದ್ದರೆ ನೀವು ವಿಸಿಟ್ ಮಾಡ್ಬೋದು. ಹಾಯ್ 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 ತಿರ್ಗೋ. Monu, you disturbed her. Short. Thank you so much. No. ಹಲೋ, ಇವಾಗ ನಾವು ಹೊರಟ ಇದೆ ಮಾಯರಾ ವಸ್ತ್ರದಿಂದ. ನಾನು ಒಂದು ಸ್ಯಾರಿ ತೊಗೊಂಡೆ ಬ್ಲೂ ಕಲರ್. ಐ ಥಿಂಕ್ ಮನೆಗೆ ಹೋಗಿ ನಾನು ತೋರಿಸ್ತೀನಿ. ಅರ್ಷಿ ಅಂತೂ ಐ ಥಿಂಕ್ ಒಂದು 3-4 ಸ್ಯಾರೀಸ್ ತೊಗೊಂಡಿದ್ದಾಳೆ ಅವಳು. ತುಂಬ ಚೆನ್ನಾಗಿದೆ ಅವಳದು. ನಾನೊಂದು ತೋರಿಸ್ತೀನಿ ಎಂಥ ಸ್ಯಾರಿ ತೊಗೊಂಡಿದ್ದೀನಿ ನಾನು ಅಂತ. ತುಂಬ ಚೆನ್ನಾಗಿದೆ ಅವ್ರದ್ದು ಕಲೆಕ್ಷನ್ಸ್. ಐ ರಿಯಲಿ ಲವ್ಡ್ ಇಟ್ ಆ್ಯಂಡ್ ಸೋ ಪ್ರೌಡ್ ಆಫ್ ಹರ್. ನೀವು ಒಮ್ಮೆ ಬನ್ನಿ, ನಿಮಗೂ ಏನಾದರೂ ಸ್ಯಾರಿ ತೊಗೊಬೇಕು, ಏನೋ ಕಲೆಕ್ಷನ್ಸ್ ನೋಡಬೇಕು ಅಂದರೆ ಐ ಥಿಂಕ್ ವಿಸಿಟ್ ಮಾಡಿ. ಇಲ್ಲಿ ನಾನು ಲೊಕೇಶನ್ಸ್ ಎಲ್ಲ ಹಾಕಿರ್ತೀನಿ, ಇನ್ಫಾರ್ಮೇಷನ್ ಎಲ್ಲ ಡಿಸ್ಕ್ರಿಪ್ಷನಲ್ಲೆಲ್ಲ ಹಾಕಿರ್ತೀನಿ. ಆ್ಯಂಡ್ ಐ ಥಿಂಕ್ ಇವಾಗ ನೆಕ್ಸ್ಟ್ ಮೀಟ್ ಮಾಡ್ತಿರೋದು ನಾವು ಯಾರನ್ನ, ಚಿನ್ನಾರಿ ಮುತ್ತಿನ ಮೀಟ್ ಮಾಡ್ತಾ ಇದೀವಿ ನಾವು. ಅವ್ರನ್ನ ತೋರಿಸ್ತೀವಿ. ಸೊ ನಮ್ಮ ಚಿನ್ನಾರಿ ಮುತ್ತ ನೀವು ನೋಡಿ ಯಾರಂತ. ನಮಗೆ ಸೆಲೆಬ್ರಿಟಿ ಅವರು ಗೊತ್ತಾ, ಚಿನ್ನಾರಿ ಮುತ್ತ ಗೊತ್ತಾಗುತ್ತೆ. ಚಿನ್ನಾರಿ ಮುತ್ತ ಅಂದರೆ ರಾಘವೇಂದ್ರ ರಾಜ್ಕುಮಾರ ಅಥವಾ ವಿಜಯ ರಾಘವೇಂದ್ರ ರಾಜ್ಕುಮಾರ ಅಥವಾ ಯಾರು ಅಂತ. ಸ್ಟೇ ಟ್ಯೂನ್. ಇವಾಗ ಹೋಗಿ ಅವ್ರನ್ನ ಮೀಟ್ ಮಾಡೋಣ. ಇಲ್ಲೇ ಒಂದು ಕ್ಯಾಫೆಲಿ ಸಿಗದ ಅಂತ ಅನ್ಕೊಂಡಿದ್ವಿ. ಲೆಟ್ಸ್ ಗೋ ಅಂಡ್ ಮೀಟ್ ದೆಮ್. ಬಾಯ್ ನಾ. ಹುಷಾರು ಬಿದ್ದೋಗ್ತೀಯ. ಹೌದು, ನ್ಯೂ ಹೇರ್ ಕಟ್. ನಾನು ಹೇಳಿದ್ ಚಿನ್ನಾರಿ ಮುತ್ತ ಇವರೇ. ಚಿನ್ನಾರಿ ಮುತ್ತಿ. ನೀವೇ ಮುತ್ತಿನ ಅಂದಿದ್ದೀನಿ ಇವಳಿಗೆ. ಮುತ್ತಿ. ವಾಚ್ ವ್ಲಾಗ್ ಫಾರ್ ಮೋರ್ ಅಪ್ಡೇಟ್ಸ್. ಇಟ್ಟಿರೋ ಬುಕ್ನ ಮತ್ತೆ ನನಗೆ ವಾಪಸ್ ತಂದಿದ್ದಾಳೆ ಮುಗಿಸಿ. ಅಕ್ಷತಾ ಇವಳೆ ಚಿನ್ನಾರಿ ಮುತ್ತಿ. ಹೌದು, ಇವರು RV ಕಾಲೇಜಲ್ಲಿ ಲೆಕ್ಚರರ್ ಆಗಿದ್ದಾರೆ ನಮ್ಮ ಹುಡುಗ. ಪ್ರೊಫೆಸರ್ ಐ ಸ್ಟಾರ್ಟ್ ಓವರ್. RV ಕಾಲೇಜಲ್ಲಿ ಪ್ರೊಫೆಸರ್ ಆಗಿದ್ದಾರೆ. ಇನ್ ಕೇಸ್ ಮೈಸೂರು RV ಕಾಲೇಜಲ್ಲಿ ಸಿಕ್ಕಿದ್ರೆ ಮೀಟ್ ಮೈ ಯೂನಿವರ್ಸಿಟಿ. ಐ ಆಮ್ ಸೋ ಸಾರಿ ಗೈಸ್. ಯೂನಿವರ್ಸಿಟಿಲಿ ಪ್ರೊಫೆಸರ್ ಆಗಿದ್ದಾರೆ. ಇಫ್ ಯು ಗೈಸ್ ಸಿ ಹಿಮ್, ಟೇಕ್ ಅ ಸೆಲ್ಫಿ ವಿತ್ ಹಿಮ್. ಇವರೇ ನಮ್ಮ ಚಿನ್ನಾರಿ ಮುತ್ತ. And this is what did you say? ಮುತ್ತಿ. ಚಿನ್ನಾರಿ ಮುತ್ತಿ. ಅಕ್ಷು ಕುಕ್ಷು ಇವರೇ ನಮ್ಮ ಬೆಸ್ಟ್ ಫ್ರೆಂಡ್ಸ್. ಇವಾಗೆಲ್ಲ ಆರ್ಡರ್ ಮಾಡಿದ್ದೀವಿ ನಾವು. ವಿ ಜಸ್ಟ್ ವೇಟಿಂಗ್. ತಿಂದು ಅಂಡ್ ದೆನ್ ವಿಲ್ ಸಿ. ನಾನು ಮಾಚಾ ಆರ್ಡರ್ ಮಾಡಿದೆ. ಅವರು ಬ್ಲೂಬೆರಿ ಸಮ್ ಐ ಡೋಂಟ್ ನೋ. ಆ್ಯಂಡ್ ನೀನೇನು ಮಾಡಿದ್ದು? ಬೆರಿ ಬ್ಲಾಸ್ಟ್. So yeah, we're chilling. Thank you. So nice of you guys. ಕೇಕ್ ತರಿಸಿದೀವಿ ನಮ್ಮ ಅಕ್ಷು ಮತ್ತೆ ಚಿನ್ನಾರಿ ಮುತ್ತಿಗೆ. ನಾನು ಫೋಟೋ ತಗೊಂತೀನಿ. ಬಿಕಾಸ್ ಇವಳಿಗೂ ಇವಾಗ ಹೊಸ ಕೆಲಸ ಸಿಕ್ಕಿದೆ. ಆ್ಯಂಡ್ ಹೊಸ ಕೆಲಸ, ಹೊಸ ಎನ್ವಿರಾನ್ಮೆಂಟ್. ಇಂಡಿಯಾಗೆ ವಾಪಸ್ ಬಂದಿದ್ದಾರೆ. ಆ್ಯಂಡ್ ನಮ್ಮ ಹುಡುಗ ಫುಲ್ ಪ್ರೊಫೆಸರ್, ಅವ್ರಿಗೂ ಒಳ್ಳೆ ಕೆಲಸ ಸಿಕ್ಕಿದೆ. ಆ್ಯಂಡ್ ಇವ್ರ ಬರ್ಡೇ ಕಟ್ಟೆ ಮಾಡ್ತಿರ್ಲಿಲ್ಲ ನಾವು ಈ ವರ್ಷ. ಲಾಸ್ಟ್ ಇಯರ್ ರಜಾ ಎಲ್ಲ ತಗೊಂಡು ಫುಲ್ ರೊಚ್ಚಿಗೆದ್ವಿ. ಸೊ ದಿಸ್ ಟೈಮ್ ಈ ಸೆಲೆಬ್ರೇಟಿಂಗ್. Congratulations. Let's celebration. Yeah, everything. Yeah. This is really ಹೊಸ ಕೆಲಸ, ಹೊಸ ಜೀವನ, ಹಳೆ ಹೆಂಡತಿ, ಹಳೆ ಗಂಡ.
ಸೂಪರ್ ಆಗಿದೆ ಮಗ. ಸ್ಪೂನ್ ಕೊಡ್ಬೇಕಲ್ವಾ ಅವರು? ಅಲ್ಲಿ ಸ್ಪೂನ್ ಎತ್ಕೋ ಅಕ್ಷು. ಯಾ ಸ್ಪೂನ್ ಕೊಡಿ. ಗಿವ್ ದಟ್. ಕಂಗ್ರ್ಯಾಚುಲೇಷನ್ಸ್. ನಾವು ತಿನ್ಸ್ತೀವಿ ಈಗ. ನಾವು ಕಟ್ ಮಾಡ್ತೀಯಾ? ನೀವು ಟಿಶ್ಯೂಸ್ ಕೊಟ್ಟಿಲ್ಲ, ಟಿಶ್ಯೂಸ್ ಎತ್ಕೋಂಗೆ. ಬೇಸ್ತಿ. ಈ ಸತಿ ವೆಂಕಿ ಮಾಡಿದ್ದಲ್ಲ, ವೆಂಕಿ ಮಾಡಿದ್ಕಿಂತ ಚೆನ್ನಾಗಿದ್ಯಾ ಇದು? ವೆಂಕಿ ಲಾಸ್ಟ್ ಟೈಮ್ ಮಾಡಿ ಚೆನ್ನಾಗಿದೆ, ಇದು ಚೆನ್ನಾಗಿದ್ಯಾ? ಸಕ್ಕತ್ತಾಗಿತ್ತು ತಾನೇ? ವೆಂಕಿ ಮಿಸ್ಟರ್ ಹ್ಯಾಪಿ ಬೇಕರ್ ಸಕ್ಕತ್ತಾಗಿದೆ ಅಂತ ಹೇಳ್ತಾ ಇದ್ದಾರೆ. ಸೇ ದಟ್ ಅಗೇನ್. Happy Baker is the best. ಇದು ಓಕೆ. We are really happy. Yeah. See? This is average cake yaar. Come on. Average baby ಇದು ಯಾವುದು? ಬಟ್ ಯಾ ಹೊರಗಡೆ ಇದ್ದಿದ್ದು ಅಷ್ಟೇ. ಹ್ಯಾಪಿ ಬೇಕರ್ದಲ್ಲ. ಲಾಸ್ಟ್ ಟೈಮ್ ಚಾಕ್ಲೇಟ್ ಕೇಕ್ ಮಾತ್ರ ನಾನು ಆಕ್ಚುಲಿ ಮನೆಗೋರ್ ಮೇಲೆ ಹೇಳಿದೆ. ಅಯ್ಯೋ ಮರ್ತು ಬೇರೆ ಹೋಗ್ಬಿಟ್ಟಿದ್ರಿ, ನಮ್ಮ ಮನೇಲಿ ಉಳ್ಕೊಂಡಿತ್ತು. Can I have more tissues if you don't mind? I'm so sorry. Yeah, thank you, I got it. Alright guys, let's have fun now. See you bro. Bye, take care. Take care, bye bye. ಕೈ ಎತ್ತು ವೆಂಕಿ. Bye Bye bye. bye. See you. ಮೆಸೇಜ್ ಹಾಕ್ತೀನಿ. Yes. ಹುಷಾರಾಗಿ ಹೋಗಿ, ಫೋನ್ ಮಾಡಿ. Bye bye. ನನಗೆ ಪೋಲಾರ್ ಬೇರಲ್ಲಿ ಸಿಗೋ ಮ್ಯಾಂಗೋ ಮಸ್ತಾನಿ ತುಂಬ ಇಷ್ಟ. ಸೊ ತುಂಬ ದಿನದಿಂದ ಅನಿಸ್ತಾ ಇತ್ತು ತಿನ್ನಬೇಕು ಅಂತ. ಅದಕ್ಕೆ ಬೇಗ ಬಂದು ಡ್ರೆಸ್ ಚೇಂಜ್ ಮಾಡಿ ಫಸ್ಟ್ ಹೋಗಿದ್ದೆ ಪೋಲಾರ್ ಬೇರ್ಗೆ. ಅಲ್ಲಿ ಸಿಗೋ ಮ್ಯಾಂಗೋ ಮಸ್ತಾನಿ ತಂದು ವಾಪಸ್ ಮನೆಗೆ ಬಂದ್ವಿ. ಹಲೋ ಹಾಯ್ ವೆಲ್ಕಮ್ ಬ್ಯಾಕ್. ನಾವು ಮನೆಗೆ ಬಂದಾಯಿತು ಆ್ಯಂಡ್ ನಾನು ಫ್ರೆಶ್ ಅಪ್ ಆಗಿ ಐಸ್ ಕ್ರೀಮ್ ಕೂಡ ತಿನ್ಕೊಂಡು ಬಂದ್ವಿ. ಲೆಟ್ಸ್ ಟಾಕ್ ಅಬೌಟ್ ಟುಡೇ. ಇವತ್ತು ನಾನು ಅಲ್ಲಿ ಹೋಗಿದ್ರಲ್ಲ ಮಾಯ್ರಾ ಅಲ್ಲಿ ಮಾಯ್ರಾ ವಸ್ತ್ರ ಹೋಗಿದ್ರಲ್ಲ, ಅಲ್ಲಿಂದ ನಾನು ಒಂದು ಸಾರಿ ಪರ್ಚೇಸ್ ಮಾಡಿದ್ದೀನಿ. ಅದನ್ನು ತೋರಿಸ್ತೀನಿ ಒಂದು ನಿಮಿಷ. ಸೊ ದಿಸ್ ಈಸ್ ದ ಸಾರಿ, ಬ್ಲೂ ಕಲರ್, ಒಂಥರ ರಾಯಲ್ ಬ್ಲೂ ಕಾಣಿಸ್ತಾ ಇದೆ. ಒಂದು ನಿಮಿಷ, ನನಗೆ ಲೈಟ್ ಒಂಥರ ಹೊಡೆಯುತ್ತೆ. ಒಂದು ಸೆಕೆಂಡ್. ಸೊ ಯಾ ಈ ಐ ಥಿಂಕ್ ಹಾಗೆ ಕಾಣಿಸುತ್ತೆ ಅನ್ಸುತ್ತೆ. ಸೊ ಯಾ ಈ ಒಂದು ರಾಯಲ್ ಐ ಥಿಂಕ್ ಇದರಲ್ಲೇ ಕ್ಲಿಯರಾಗಿ ಕಾಣಿಸ್ತಾ ಇದೆ. ಈ ಒಂದು ರಾಯಲ್ ಎಷ್ಟು ಸತಿ ಈ ಒಂದು ಅಂತ ಹೇಳಿಬಿಟ್ಟೆ. ಈ ಬ್ಲೂ ತೊಗೊಂಡೆ ನಾನು, ಕಾಣಿಸ್ತಾ ಇದೆ ಅಲ್ಲ. ಇಟ್ ಈಸ್ ಸೋ ರಾಯಲ್, ಲೈಕ್ ರಾಯಲ್ ಲುಕ್ ಕೊಡುತ್ತೆ. ಇದನ್ನು ನಾನು ಅಂದ್ಕೊಂಡಿದ್ದೀನಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಹಾಕೊಳ್ಳೋಣ ಅಂತ. ಬಿಕಾಸ್ ಐ ಲೈಕ್ ಇಟ್. ನನ್ನ ಹತ್ರ ಎಲ್ಲ ಕಲರ್ಸ್ ಇದೆ. ದಾಟ್ಸ್ ಅ ಜೋಕ್, ಓಕೆ. ಅಷ್ಟು ಆ ಎಲ್ಲ ಕಲರ್ಸ್ ನನ್ನ ಹತ್ರ ಇಲ್ಲ. ಐ ಮೀನ್ ಬ್ಲೂಯಿಶಲ್ಲಿ ಐ ಥಿಂಕ್ ಕೆಲವೊಂದೊಂದು ಕಲರ್ಸ್ ಇದ್ದಾವೆ. ಆದರೆ ಲೈಟ್ ಬ್ಲೂ, ಡಾರ್ಕ್ ಬ್ಲೂ ಎಲ್ಲೆಲ್ಲ ಇರ್ತದೆ ಅದರಲ್ಲಿ. ಬಟ್ ನನಗನ್ಸುತ್ತೆ ದಿಸ್ ಇಸ್ ರಾಯಲ್ ಬ್ಲೂ ಅಂತ. ಆ್ಯಂಡ್ ಸೈಡ್ ಬಾರ್ಡರ್ ಬಂದು ಹೀಗೆ ಇದೆ. ಅಯ್ಯೋ ನಂಗೆ ಫುಲ್ ಓಪನ್ ಮಾಡೋಕ್ಕೆ ಇಷ್ಟ ಇಲ್ಲ ಈಗಲೇ, ಬಿಕಾಸ್ ನಮ್ಮ ಪಪ್ಪ, ನಮ್ಮಮ್ಮ, ನಮ್ಮ ಅಕ್ಕ ಎಲ್ಲರಿಗೂ ತೋರಿಸ್ಬೇಕು. ಸೊ ಗೊತ್ತಾಗ್ತಿದೆಯಾ ಇಲ್ಲಿ ಯಾವ ಥರ ಸೀರಿಯಸ್ ಇಲ್ಲೆಲ್ಲ? ನಂಗೆ ಅಷ್ಟೆಲ್ಲ ಡಿಸೈನ್ಸ್ ಬಗ್ಗೆ ಗೊತ್ತಿಲ್ಲ, ಬಟ್ ಇದೆಲ್ಲ ಕಾಣಿಸ್ತಿದೆಲ್ಲ ಒಂಥರ ಫಿನಿಶಿಂಗ್ ಎಲ್ಲ ನನಗೆ ಡಿಸೈನ್ಸ್ ಎಲ್ಲ ತುಂಬಾ ಒಂಥರ ಲೈಕ್ ಆಯಿತು. ಇಟ್ ಇಸ್ ಸೋ ಗುಡ್, ಲೈಕ್ ಸೋ ಗುಡ್. ಇದೇ ಥರನೇ ಬ್ಲ್ಯಾಕ್ ಒಂದು ಕಲರು ಮತ್ತು ಇದೊಂದು ಕಲರ್ ಇದ್ದಿದ್ದು. ಐ ವಾಸ್ ಟೋಟಲಿ ಕನ್ಫ್ಯೂಸ್, ನಾನು ಬ್ಲ್ಯಾಕ್ ತೊಗೊಳ್ಳ ಅಂತ. ಬ್ಲ್ಯಾಕ್ ಯೂಶ್ವಲಿ ಎಲ್ಲದಕ್ಕೂ ಹಾಕ್ಕೊಂಡು ಹೋಗಲಿಕ್ಕೆ ಇಟ್ ವೋಂಟ್ ಬಿ ಗುಡ್ ಅನಿಸುತ್ತೆ. ಅದಕ್ಕೆ ಐ ಥಾಟ್ ಬ್ಲೂ ಹೋಗೋದಾ ಅಂತ. ನಾನು ಹರ್ಷಿ ಕನ್ಫ್ಯೂಸ್. ಐ ಥಿಂಕ್ ನಾನು ಎರಡು ಇಟ್ಕೊಂಡೆ, ಅವಳು ಇದನ್ನು ತೊಗೊಳ್ತೀನಿ ಅಂತಂದ್ಲು. ನಂಗೆ ಮತ್ತೆ ಇದನ್ನು ತೊಗೋಬೇಕು ಅನಿಸುತ್ತೆ, ಮತ್ತು ಅದನ್ನು ತೊಗೋಬೇಕು ಅನಿಸುತ್ತೆ. ಆ್ಯಂಡ್ ಫೈನಲಿ ಐ ಪಿಕ್ ದಿಸ್. ಪಾಪ ಅವಳೇನು ತೊಗೊಳ್ಳಿಲ್ಲ, ಬಟ್ ಈ ಸ್ಯಾರಿ ಈ ಪ್ಯಾಟರ್ನಲ್ಲಿ ತೊಗೊಳ್ಳಿಲ್ಲ, ಬಟ್ ಬೇರೆ ಏನೇನು ಸ್ಯಾರಿ ಇತ್ತು ಅದೆಲ್ಲ ತೊಗೊಂಡ್ಲು. ಇಟ್ ಈಸ್ ಸೊ ಕ್ಯೂಟ್. I'm gonna wear this on my birthday or probably ವರಮಹಾಲಕ್ಷ್ಮಿ ಹಬ್ಬ. ಆಮೇಲೆ ಅವ್ರು ನಂಗೆ ಏನೇನೋ ಕೊಟ್ಟಿದ್ದಾರೆ, ಇಲ್ಲಿ ತೋರಿಸ್ತೀನಿ. ನಾನು ಇಷ್ಟೊತ್ತಿಗೂ ಮೈಕ್ ಇಲ್ಲದೆ ಮಾತಾಡಿದೆ, ಅದಕ್ಕೆ ಮತ್ತೆ ಮೈಕ್ ತೊಗೊಂಬಂದು ಮಾತಾಡ್ತಾ ಇದ್ದೀನಿ. ಸಚ್ ಅ ವಿಯರ್ಡು. ಇವ್ರು ನನಗೆ ರಿಟರ್ನ್ ಗಿಫ್ಟ್ ಅಂತ ಈ ಥರ ಏನು ಕೊಟ್ಟಿದ್ದಾರೆ, ಒಂದು ಚಿಕ್ಕ ಪ್ಲ್ಯಾಂಟ್. ಇಷ್ಟು ಥಾಟ್ಫುಲ್ಲಾಗಿ ಕೊಟ್ಟಿದ್ದಾರೆ. ಜೇಡ್ ಪ್ಲ್ಯಾಂಟ್. ಅದು ಆ್ಯಕ್ಚುಲಿ ಹೊರಗಡೆ ಇಟ್ಟಿದ್ದೀವಿ ಆಲ್ರೆಡಿ. ಇವಾಗ ನನಗೆ ಬ್ಯಾಲ್ಕನಿಗೆ ಹೋಗಿ ತೊಗೊಂಬರೋಕ್ಕೆ ಭಯ, ಯಾಕೆಂದರೆ ಅಲ್ಲಿ ಪಲ್ಲಿ ಎಲ್ಲ ಇದ್ರೆ ನಾನು ಡಬಕ್ಕಂತ ಬಿದ್ದುಬಿಡುತ್ತೆ ಅಂತ. ಮೊನ್ನೆ ಹಂಗೆ ಆಯಿತು. ಈ ಬ್ಯಾಲ್ಕನಿ ತೆಗಿಯೋಕೆ ಹೋಗಿ ಈ ಒಂದು ಡೋರ್ ತೆಗಿಯೋಕೆ ಹೋಗಿ ಈ ರೂಮ್ದು ಪಟ್ಟಂತ ಬಿತ್ತು ಪುಟಾಣಿ ಪಲ್ಲಿ.
ಅದೇನೋ ದೇವಸ್ಥಾನಕ್ಕೆಲ್ಲ ಹೋಗಿ ಅಲ್ಲಿ ದುರ್ಗಾ ಪರಮೇಶ್ವರಿ ದೇವಸ್ಥಾನದಲ್ಲಿ ಒಂದು ಚಿನ್ನದ ಮತ್ತು ಬೆಳ್ಳಿದು ಹಾಕಿದ್ರು, ಅದನ್ನೆಲ್ಲ ಮುಟ್ಕೊಂಬರ್ಬೇಕು. ಬಟ್ ಆಗ್ತಾ ಇಲ್ಲ, ಟೈಮ್ ಸಿಗ್ತಾ ಇಲ್ಲ ನನಗೆ, ನಾನು ಟೈಮ್ ಮಾಡ್ಕೊತಾ ಇಲ್ಲ. ಹೋಗಿ ಒಂದ್ಸತಿ ಮಾಡಬೇಕು. ಸೊ ಅಲ್ಲಿ ಬಿದ್ದು ಕಿರ್ಚಾಡಿ ಸೀನೆಲ್ಲ ಆಗೋಯ್ತು, ಅದಕ್ಕೆ ಇವಾಗ ನಾನು ಹೋಗಿ ಅಂತ ರೋಷ್ ನನಗೆ ಪೇಷನ್ಸು ಇಲ್ಲ, ನನಗೆ ಧೈರ್ಯನೂ ಇಲ್ಲ. ಸೊ ಐ ಡೋಂಟ್ ವಾಂಟ್ ಟೇಕ್ ರಿಸ್ಕ್. ಜೇಡ್ ಅಂದರೆ ಗೊತ್ತಿರುತ್ತೆ ಹೇಗಿರುತ್ತೆ ಅಂತ, ಐ ಥಿಂಕ್. ಸೊ ಅದೊಂದು ಪುಟ್ಟು ಪ್ಲಾಂಟ್, ಅದಕ್ಕೊಂದು ಹ್ಯಾಂಡ್ ಬ್ಯಾಗ್ ನಾರ್ಮಲ್ ಪ್ಲಾಂಟ್ ನೆಡ್ಲಿಕ್ಕೆ. ಆ್ಯಂಡ್ ಇನ್ನೊಂದು ಬಂದು ಈ ಒಂದು ಥಾಟ್ಫುಲ್ ಆಗಿರೋ ಒಂಥರ, ಇದನ್ನ ಚಾಪೆ ಅಂತ ಕರಿತೀವಿ ನಮ್ಮ ಕಡೆ, ನಿಮ್ಮ ಕಡೆನೂ ಅದೇ ಕರೀತಾರೆ ಅಫ್ಕೋರ್ಸ್, ನೀವೇನು ಬೇರೆಯವರ. ಸೊ ಇದಕ್ಕೊಂದು ಅಂದರೆ ಇದು ಯೂಸಬಲ್ ಥರ ಇದೆ, ಅಂದರೆ ನಾನು ಯಾವುದಾದ್ರು ಒಂದು ಫಂಕ್ಷನ್ ಹೋದರೆ ಹೋಗ್ಬೋದು. ಆ್ಯಂಡ್ ಇದ್ರಲ್ಲಿ ಐ ಥಿಂಕ್ ನಾನೊಂದು ಏನಾದರೂ ನನ್ನ ಆಕ್ಸೆಸರೀಸ್ ಎಲ್ಲ ಇಡ್ಬೋದು. ಇದು ಕೂಡ ಒಂದು ಹುಡುಗಿ ಸೃಷ್ಟಿ ಅಂತ, ಸಾರಿ ಸೃಷ್ಟಿ, ಶ್ರೀ ಬರುತ್ತೆ, ಶ್ರೀ ಅಲ್ಲ, ಸೃಷ್ಟಿ ಕ್ರಿಯೇಷನ್ಸ್ ಅಂತ. ಐ ಥಿಂಕ್ ಯು ಕ್ಯಾನ್ ಫೈಂಡ್ ದೆಮ್ ಆನ್ ಇನ್ಸ್ಟಾಗ್ರಾಮ್, ದಟ್ಸ್ ಗುಡ್. ಇದು ಕೂಡ ನೋಡಿ ಒಂದು ಹುಡುಗಿ, ದಟ್ಸ್ ಸ್ವೀಟ್. ಹುಡುಗಿಗೆ ಮಾಡಿದ್ರೆ ಸಪೋರ್ಟ್ ಮಾಡಬೇಕಪ್ಪ, ಏನೇ ಮಾಡಲಿ, ಎಸ್ಪೆಷಲಿ ಗರ್ಲ್ಸ್ಗೆ ನಾನು ಸಪೋರ್ಟ್ ಮಾಡ್ತೀನಿ. ಆ್ಯಂಡ್ ಇದು ಐ ಥಿಂಕ್ ಸಮ್ ಹೋಲ್ಡರ್ ಅನಿಸುತ್ತೆ, ಅವ್ರು ಪ್ರಾಬ್ಲಿ ಬೈ ಮಿಸ್ಟೇಕ್ ಹಾಕ್ಬಿಟ್ಟಿದ್ದಾರೆ, ಗೊತ್ತಿಲ್ಲ ನನಗೆ. ಇಲ್ಲಿ ಹಿಂಗೆ ಇಡೋದ್ರ ಬದಲು ಐಮ್ ನಾಟ್ ಶೋರ್, ಆರ್ ಮೇ ಬಿ ಹಿಂಗೆ ಅನಿಸುತ್ತೆ. ಓ ಯಾ, ಈ ಥರ ಹಿಂಗೆ ಪಾರ್ಟಿಷನ್ಸ್, ಇಲ್ಲೇನಾದರೂ ಇಟ್ಕೋಬೋದು, ಇಲ್ಲೇನಾದರೂ ಇಟ್ಕೊಬೋದು ಅಂತ. ಆ್ಯಂಡ್ ಇಟ್ ಹ್ಯಾಸ್ ಅ ಲಾಕ್, ಈ ಥರ ಹಿಂಗೆ ಒಂದು ಲಾಕ್ ಇದೆ. ಐ ಥಿಂಕ್ ಎಷ್ಟು ಥಾಟ್ಫುಲ್ ಆಗಿದೆ ಅಲ್ಲ ಇದು. ಆ್ಯಂಡ್ ಐ ಥಿಂಕ್ ಇದೊಂದೇ ಬ್ಯಾಗ್ನ ನಾನು ಇದ್ರ ಫಂಕ್ಷನ್ಗೆ ಹೋದರೆ ಐ ಕ್ಯಾನ್ ಕ್ಯಾರಿ ಪ್ರಾಬ್ಲಿ. ನಾನು ಒಂದು ಸಾರಿ ಹಾಕೊಂಡ್ರೆ, ಪಿಂಕ್ ಕಲರ್ ಸ್ಯಾರಿ ಹಾಕೊಂಡ್ರೆ ಆಪೋಸಿಟ್ ಕಲರಲ್ಲಿ ಚೆನ್ನಾಗಿ ಕಾಣುತ್ತೆ, ಆರ್ ವೈಟ್ ಕಲರ್, ಕ್ರೀಮ್ ಕಲರ್, ಲುಕ್ಸ್ ನೈಸ್ ಗೈಸ್. ಆಲ್ರೈಟ್, ಸೊ ದಿಸ್ ಇಸ್ ಗುಡ್. ಆಮೇಲೆ ಸಾರಿ ಕೂಡ ಅಷ್ಟೇ ನಾನು ತೊಗೊಂಡಿದ್ದು. ಆ್ಯಂಡ್ ನೀವು ಅನ್ಕೊಂಡ್ಬಿಡಿ ನಾನು ಕೊಲಾಬ್ರೇಷನ್ ಏನೋ ಮಾಡಿದ್ದೀನಿ ಅದಕ್ಕೆ ನಂಗೆ ಅವ್ರು ಕೊಟ್ಟಿದ್ದಾರೆ ಅಂತ. ಡೆಫಿನೆಟ್ಲಿ ನೋ, ಪಾಪ ಅವರೇ ಇಷ್ಟು ಕಷ್ಟಪಟ್ಟು ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡೋದಂದ್ರೆ ಈಸಿ ಅಲ್ಲ. ಪಾಪ ಅವರೆಲ್ಲರಿಗೂ ಹ್ಯಾಂಪರ್ ಕೊಟ್ಟು ಇನ್ವೈಟ್ ಮಾಡಿರೋದೇ ಎಷ್ಟು ಅವ್ರಿಗೆ ಇದಾಗಿರುತ್ತೆ. ಐ ಥಿಂಕ್ ಅದನ್ನು ನಾವು ಥಿಂಕ್ ಮಾಡಬೇಕು. ಆ್ಯಂಡ್ ಅದು ನಾನು ಸಾರಿ ಕೊಟ್ಟಿದ್ದು 1750. 1 ಸೆಕೆಂಡ್, ರೇಟ್ ಇದೆ, ನಾನೇ ತೋರಿಸ್ತೀನಿ ನಿಮಗೆ. ಯಾ, 1750 ಇದು ನಾನು ಪೇ ಮಾಡಿರೋದು. ಆ್ಯಂಡ್ ಇಟ್ಸ್ ಟೋಟಲಿ ವರ್ತ್ ಅಂತ ಅನ್ಸುತ್ತೆ. ಐ ರಿಯಲಿ ಲವ್ಡ್ ಇಟ್. ದ ಕಲರ್ ಇಸ್ ಸೋ ಗುಡ್, ರಾಯಲ್ ಆಗಿದೆ. ಇನ್ ಕೇಸ್ ನಿಮಗೂ ಏನಾದರೂ ಐ ಥಿಂಕ್ ಸ್ಯಾರಿ ತೊಗೋಬೇಕು ಅಂತಂದರೆ ಆ್ಯಕ್ಚುಲಿ ದೇ ಹ್ಯಾವ್ ರಿಯಲಿ ಗುಡ್ ಕಲೆಕ್ಷನ್ಸ್. ಜಸ್ಟ್ ಸೇಯಿಂಗ್, ಜಸ್ಟ್ ಬಿಕಾಸ್ ಏನೋ ನಾನು ಹೋಗಿ ಬಂದೆ ಅಂತ. ನಾಗರಬಾವಿ ಹತ್ರ ಇರೋರು JD ಆರ್ಕಿಡ್ ಅಂತ ನಾನು ಅಡ್ರೆಸ್ ಎಲ್ಲ ಹಾಕಿರ್ತೀನಿ, ನೀವು ಕೂಡ ಟ್ರೈ ಮಾಡಿ. ದೇ ಹ್ಯಾವ್ ಲವ್ಲಿ ಕಲೆಕ್ಷನ್, ನಿಮಗೂ ಇಷ್ಟ ಆಗ್ಬೋದು. ಇವಾಗ ಹಬ್ಬ ಎಲ್ಲ ಬರ್ತಾ ಇದೆಯಲ್ಲ, ಸೊ ನೀವು ಪರ್ಚೇಸ್ ಮಾಡ್ಬೋದು. ಹಬ್ಬಕ್ಕೆ ಎಷ್ಟಿದ್ರು ನಮಗೆ ಸಾಕಾಗಲ್ಲ. ಐ ಥಿಂಕ್ ನೀವು ಹೋಗಿ ನೋಡಿ. ನಾನು ಇದನ್ನು ಹಬ್ಬಕ್ಕೆ ಅಥವಾ ಅದೇ ನಾನು ಹೇಳ್ದಂಗೆ ಬರ್ಡೇಗೆ ಅಂತ ಹಬ್ಬಕ್ಕೆ ಒಂದು ತೊಗೊಬೇಕು. ಲಾಸ್ಟ್ ಇಯರ್ ನಾನು ಡಬಲ್ ಡಿಜಿಟಲ್ ತೊಗೊಂಡಿದ್ದೆ. ಎವ್ರಿ ಇಯರ್ ಪ್ರೈಸಿಂಗ್ ಜಾಸ್ತಿ ಹೋಗಬೇಕು ನಾನು ತೊಗೊಳ್ಳೋದಂತ. ಬಟ್ ಇಯರ್ ಅಟ್ಲೀಸ್ಟ್ ₹1 ಅದಕ್ಕಿಂತ ಜಾಸ್ತಿ ಕೊಟ್ಟು ತೊಗೋಬೇಕು. ಹೋದ ವರ್ಷ ಹೆಂಗೋ ಮಾಡಿ ದುಡ್ಡು ತೊಗೊಂಡ್ವಿ. ಈ ವರ್ಷ ನೋಡ್ಬೇಕೇನಂತ. ಐ ಥಿಂಕ್ ಅದು ಸಪ್ರೇಟ್ ವಿಡಿಯೋದಲ್ಲಿ ಬರುತ್ತೆ. Other than that, I think nothing else. I had a very good time with my friends. Starting ಅಲ್ಲೇ ಇದೊಂದು ಇವೆಂಟ್ ಅಲ್ಲಿ ನನ್ನ ಫ್ರೆಂಡ್ ಮೀಟ್ ಮಾಡಿದೆ, ಹರ್ಷಿ, ಆ್ಯಂಡ್ ದೆನ್ ಅವ್ರ ಹಸ್ಬೆಂಡ್ ಮನು. ಆಮೇಲೆ ಅಲ್ಲಿಂದ ಆದಮೇಲೆ ಮತ್ತೆ ನಾವು ನನ್ನ ಬೆಸ್ಟ್ ಫ್ರೆಂಡ್ಸ್ ಕ್ಯಾಫೆ ಹೋದ್ವಿ. ಇಟ್ಸ್ ಕೆಫೆ ಆರ್ ಕ್ಯಾಫೆ, ಐ ಥಿಂಕ್ ಇಟ್ಸ್ ಕ್ಯಾಫೆ, ಯಾ. ಸೊ ಕ್ಯಾಫೆ ಹೋದ್ವಿ ಆ್ಯಂಡ್ ವಿ ಹ್ಯಾಡ್ ಅ ಗುಡ್ ಟೈಮ್. ತುಂಬ ಚೆನ್ನಾಗಿತ್ತು ಟೈಮ್. ನಿಮಗೂ ಅಷ್ಟೇ ನಿಮ್ಮ ಲೈಫಲ್ಲಿ ಯಾರಾದರೂ ಒಬ್ಬರು ಫ್ರೆಂಡ್ಸ್ ಇದ್ದರೆ, ನಾನು ಯಾವಾಗಲೂ ಹೇಳ್ತೀನಿ, ಫ್ರೆಂಡ್ಸ್ ಆರ್ ವೆಲ್ ವಿಶರ್ ಅವ್ರು ನಿಮ್ಮ ಜೊತೆ ಸುಮ್ಮನೆ ನಿಂತ್ಕೊಂಡು ಸಪೋರ್ಟ್ ಮಾಡೋರು ಯಾರೇ ಆಗಿದ್ರು, ಜಸ್ಟ್ ಕೀಪ್ ದೆಮ್ ಇನ್ ಯೋರ್ ಲೈಫ್. ಮೇಕ್ ಶ್ಯೂರ್ ಯು ಗಿವ್ ದೆಮ್ ದ ಬೆಸ್ಟ್, ಲೈಕ್ ದಿ ಬೆಸ್ಟ್. ನಿಮ್ಮ ಜೊತೆ ಯಾರು ಚೆನ್ನಾಗಿ ನಿಂತಿರ್ತಾರೆ ಅವರೇ ನಿಮ್ಮ. ಇಟ್ಸ್ ನಾಟ್ ದಟ್ ಹ್ಯಾಂಗ್ ಔಟ್ ಆರ್ ಟೈಮ್ ಪಾಸ್, ನೋ, ಆ ಥರ ಫ್ರೆಂಡ್ಸ್ ಅಲ್ಲ. ನಿಮ್ಮ ಕಷ್ಟದಲ್ಲಿ ನೀನು ಏನು ಬೇಕಾದರೂ ಮಾಡು, ನಿನ್ನ ಜೊತೆ ನಾನಿದ್ದೀನಿ ಅನ್ಬೋದು. ಆ ಥರ ಫಿನಾನ್ಷಿಯಲಿ, ಮೆಂಟಲಿ, ಫಿಸಿಕಲಿ ಅವ್ರು ಎಲ್ಲದರಲ್ಲೂ ನಿಮಗೆ ಅವ್ರ ಜೊತೆಲಿದ್ರೇ ಅವರೇ ನಿಮ್ಮ ಟ್ರೂ ಫ್ರೆಂಡ್ ಅಂತ ನಾನು ಹೇಳ್ತೀನಿ. ನನ್ನ ಈ ಒಂದು ಇಯರ್ಸ್ ಆಫ್ ಜರ್ನಿಲಿ ನಾನು ನೋಡಿರೋ ಫ್ರೆಂಡ್ಸಲ್ಲಿ. ಸೊ ಅದ್ರಲ್ಲಿ ನಾನು ಅಕ್ಷತಾ ಕಿಶೋರ್ ಆಗಿರ್ಬೋದು, ನನ್ನ ಫ್ರೆಂಡ್ ಮೊನಿಷಾ ಆಗಿರ್ಬೋದು, ದೇ ಸ್ಟುಡ್ ವಿತ್ ಮೀ ನೋ ಮ್ಯಾಟರ್ ವಾಟ್. ನಾವು ಬಿದ್ದಾಗ್ಲೂ ಎತ್ತಾಗ್ಲೂ, ಮೆಂಟಲಿ ಆಗಿರ್ಬೋದು, ಫಿನಾನ್ಷಿಯಲಿ, ಫಿಸಿಕಲಿ, ಎಲ್ಲದರಲ್ಲೂ ಲೈಕ್ ಒಂಥರ ಥೆರಪಿಸ್ಟ್ ಥರ ಅವ್ರು ನಮಗೆ. ಸೊ ಯಾ, ಐ ಥಿಂಕ್ ವಿ ತುಂಬ ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿದ್ವಿ ನಮ್ಮ ಫ್ರೆಂಡ್ಸ್ ಜೊತೆ. ಆ್ಯಕ್ಚುಲಿ ನಾನು ಇವತ್ತು ಮಾಚಾ ಕೊಡಿದೆ ಗೈಸ್, ಐ ಫಾರ್ಗಾಟ್ ಟು ಟೆಲ್ ಯು. ಎಷ್ಟೊಂದು ರೆಕಾರ್ಡ್ ಮಾಡೋಕ್ಕಾಗಲಿಲ್ಲ ಇವತ್ತು, ಯಾಕೆಂದರೆ ನಾವು ತುಂಬಾ ಆಕ್ಯುಪೈಡ್ ಆಗಿ ಫುಲ್ ಮಾತು. ನಮಗಿಂತ ಅವ್ರು ಸಿಕ್ಬಿಟ್ರೆ, ಅದು ಲಾಸ್ಟ್ ನೀವು ಏನು ನೋಡಿದ್ರಿ, ಅಕ್ಷತಾ ಕಿಶೋರ್ ಅಂತ ನೋಡಿದ್ರಲ್ಲ, ಅವ್ರು ಸಿಕ್ಬಿಟ್ರೆ ಅಂತೂ ನಮ್ಮ ಲೈಫಲ್ಲಿ ಇನ್ನೇನು ಬೇಡ, ಬರೀ ಮಾತು. ಫೋನ್ ಪಕ್ಕಕ್ಕೆ ಇಟ್ಬಿಡ್ತೀವಿ ನಾವು. ನಂಗೆ ಆ ಥರ ಫ್ರೆಂಡ್ಶಿಪ್ಪೇ ಇಷ್ಟ. ಆ್ಯಂಡ್ ನನ್ನ ಬುಕ್ ಕೂಡ ವಾಪಸ್ ತೊಗೊಬಂದು ಕೊಡ್ತಾಳೆ ಹುಚ್ಚಿ ಥರ. ಸೊ ಯಾ, ಐ ಥಿಂಕ್
ದ್ಯಾಟ್ ಇಸ್ ದ್ಯಾಟ್. ಈ ವಿಡಿಯೋನ ನಾನು ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ನಾಳೆಯಿಂದ ಡೈಲಿ ವ್ಲಾಗ್ ಮಾಡೋಣ ಅನ್ಕೊಂಡಿದ್ದೀನಿ, ಆದರೆ ನಂಗೆ ಆಲ್ರೆಡಿ ತಲೆ ನೋವ್ತಾ ಇದೆ. ನಂಗೆ ಗೊತ್ತಿಲ್ಲ ನಾಳೆ ನಾನು ಎದ್ದು ಮಾಡ್ತೀನೋ ಏನೋ ಅಂತ. ಬಟ್ ನೋಡೋದ, ಸ್ಟೋರೇಜ್ ಬೇರೆ ಫುಲ್ ಅಂತ ಬೆಳಗ್ಗೆಯಿಂದ ತೋರಿಸ್ತಾ ಇದೆ, ಅದು ಸೈಕ್ ಆಗ್ತಾ ಇದೆ ನನಗೆ. ಐ ಹ್ಯಾವ್ ಟು ಥಿಂಕ್ ಅಬೌಟ್ ಇಟ್. ಸೊ ಇದನ್ನ ಫಸ್ಟ್ ಎಡಿಟ್ ಮಾಡಿ ಸ್ಟೋರೇಜ್ ಸ್ವಲ್ಪ ಖಾಲಿ ಮಾಡಿಕೊಂಡು ಆ್ಯಂಡ್ ದೆನ್ ಐ ಥಿಂಕ್ ನೋಡೋದ. ಬಟ್ ಐ ರಿಲಿ ವಾಂಟ್ ಟು ಸ್ಟಾರ್ಟ್ ಡೈಲಿ ವ್ಲಾಗ್ಸ್. ನಂಗೆ ಅದೊಂಥರ ಥೆರಪ್ಯೂಟಿಕ್ ಆಗಿತ್ತು, ಒಂಥರ ರೀಚಾರ್ಜ್ ಥರ ಅನಿಸ್ತಾ ಇತ್ತು ನನಗೆ, ಸಾಲಾಗಿ ಅನಿಸ್ತಾ ಇತ್ತು. ಐಮ್ ಗೋನಾ ಸ್ಟಾರ್ಟ್ ಲೈಕ್ ವೆರಿ ಸೊ ನಾನು ನಮ್ಮ ಮನೇಲಿ ಫುಲ್ ಇದು ಒಂದು ಗೆಸ್ಟ್ ರೂಮ್ ಆಯಿತಾ, ಇದನ್ನು ನಾವಿವಾಗ ಮೇಕ್ ಓವರ್ ಥರ ಮಾಡ್ತಾ ಇದ್ದೀವಿ. ಹಾಗೆ ನಮ್ಮ ತಲೆಯಲ್ಲಿ ಒಂದು ಥಾಟ್ ಕೂಡ ಇದೆ, ಈ ಮನೆ ಖಾಲಿ ಮಾಡಬೇಕು ಅಂತ. ಸ್ವಲ್ಪ ತಿಂಗಳಾದಮೇಲೆ ನಮಗೆ ಅನಿಸ್ತದೆ, ಬಿಕಾಸ್ ಇಟ್ಸ್ ಗೋನಾ ಬಿ 3 years ನಾವು ಈ ಮನೇಲಿದ್ದು. ಸ್ವಲ್ಪ ಆನ್ ಆ್ಯಂಡ್ ಆಫ್ ಇದೆ, ಖಾಲಿ ಮಾಡಬೇಕಾ ಏನು ಅಂದ್ಬಿಟ್ಟು ಅಂತ. ಸೊ ನೋಡೋಣ ಏನಾಗುತ್ತೆ ಅಂತ. ಬಟ್ ಇವಾಗ ಸದ್ಯಕ್ಕೆ ನಾವು ಈ ಗೆಸ್ಟ್ ರೂಮ್ ಏನಿದೆ ಇದನ್ನು ನಾವಿವಾಗ ಏನೋ ನನ್ನ ಹಸ್ಬೆಂಡ್ ಇವಾಗ ಬೇಕಿಂಗ್ ಸ್ಟಾರ್ಟ್ ಮಾಡಬಹುದು ಫ್ರಮ್ ಅಕ್ಟೋಬರ್ ಆರ್ ಪ್ರಾಬ್ಲಿ ನವಂಬರ್ ಅನಿಸುತ್ತೆ, ಗೊತ್ತಿಲ್ಲ. ಅದು ಸ್ಟಾರ್ಟ್ ಮಾಡಿದಾಗ ಐ ಥಿಂಕ್ ನಮ್ಗೆ ಅವಾಗ ಪ್ರಾಪರ್ ಸ್ಪೇಸ್ ಇರಬೇಕು ನೀಟಾಗಿ. ಇವಾಗ ಬಿಕಾಸ್ ನಮ್ಮ ಹ್ಯಾಪಿ ಬೇರೆ ಇದ್ದಾನೆ ಪೆಟ್. ನಮ್ದು ಯೂಶ್ವಲಿ ಲಕ್ಕಿಲಿ ಟಚ್ವುಡ್ ಹೇರ್ ಫಾಲ್ ಆಗಲ್ಲ, ಒಂದೇ ಒಂದು ಚೂರು ಅವನಿಗೆ ಹೇರ್ ಫಾಲ್ ಇಲ್ಲ, ಟಚ್ವುಡ್. ಯಾಕೆಂದರೆ ನಾನು ಅಷ್ಟು ಚೆನ್ನಾಗಿ ಕೇರ್ ಮಾಡ್ತೀನಿ. ನನ್ನ ಹಸ್ಬೆಂಡ್ನು ಅಷ್ಟೇ, ನಾನು ಫುಲ್ ನೀಟಾಗಿ ಎಲ್ಲ ಕೇರ್ ಮಾಡ್ತೀನಿ ಹೇರ್ನ. ನಂದು ಆಗಿರ್ಬೋದು, ಐ ಆಮ್ ಲೈಕ್ ವೆರಿ ಒಬ್ಸೆಸ್ಡ್ ಕೇರಿಂಗ್ ಮಾಡೋದ್ರಲ್ಲಿ. ಫುಲ್ ಕೇರ್ ನಿಂಗೆ ಇಷ್ಟನೇ ಇರೋಲ್ಲ ಅದು ನಾನು ಕೇರ್ ಮಾಡ್ತೀನಿ ಆ ಥರ. ನಾನು ಅವ್ನಿಗೆ ಎಣ್ಣೆ ಹಚ್ಕೊಳಕ್ಕೆ ಇಷ್ಟ ಆದರೆ ನಾನು ಹೋಗಿ ಹಾಕೋದು, ನಮ್ಮ ಹ್ಯಾಪಿಗೂ ನಾನು ಆಯಿಲ್ ಹಾಕ್ತೀನಿ. ಆ್ಯಂಡ್ ನನ್ಗೆ ಗೊತ್ತಿರೋ ಫ್ರೆಂಡ್ಸಿಗೆ ಗೊತ್ತಿರೋದು, ನಾನು ಅವ್ನಿಗೆ ಯಾವ ರೇಂಜಲ್ಲಿ ಲಿಟ್ರಲಿ ಟಿಶ್ಯೂಸ್ ಎಲ್ಲ ಕ್ಯಾರಿ ಮಾಡ್ತೀನಿ ಅವ್ನು ಮೂತಿ ವರ್ಷಕ್ಕೆ, ಆ ಥರ ಎಲ್ಲ. ಸೊ ಆ ಥರ ಸೈಕ್ ಕೇರಿಂಗ್ ನಾನು. ಸೊ ಇಫ್ ಯು ಮೈ ಫ್ರೆಂಡ್, ನೀವು ನನ್ನ ಫ್ರೆಂಡ್ ಆದರೆ ಡೆಫಿನೆಟ್ಲಿ ಯು ವಿಲ್ ಹ್ಯಾವ್ ದಟ್ ಅಮೌಂಟ್ ಆಫ್ ಕೇರ್ ಫ್ರಮ್ ಮೈ ಎಂಡ್. ಸೊ ಅದಕ್ಕೆ ಅವ್ನು ಏರ್ ಫಾಲ್ ಆಗಲ್ಲ. ಬಟ್ ಅವ್ನು ದೊಡ್ಡವನು ಆಗ್ತಾ ವಿ ನೆವರ್ ನೋ ಅಲ್ವಾ, ಸ್ವಲ್ಪ ನೀಟಾಗಿ ಹೈಜೀನಾಗಿ ಕೇಕ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅದಕ್ಕೆ ನಾವಿವಾಗ ರೂಮೆಲ್ಲ ಇದು ಮಾಡ್ತಿದ್ದೀವಿ. ಇವತ್ತು ಮಂಚ ಎಲ್ಲ ಕೊಟ್ವಿ, ಅಂದರೆ ಇಲ್ಲಿ ಗೆಸ್ಟ್ ರೂಮಲ್ಲಿ ಒಂದು ಮಂಚ ಇದು, ತುಂಬ ಹಳೆಯ ಮಂಚ ಅದು, ಅದಕ್ಕೆ ನಾವು ಅದನ್ನು ಕೊಟ್ವಿ. ಇವಾಗ ಇದೆಲ್ಲ ಸೆಟಪ್ ಆಗಿದೆ. ನಾನು ಗೋವಾಯಿಂದ ಬೇರೆ ಒಂದು ಮಿರರ್ ಆರ್ಡರ್ ಮಾಡಿದ್ದೆ. ಒಂದ್ಸಕ್ಕೆ ನಮಗೆ ಕಾಲ್, ನನ್ನ ಹಸ್ಬೆಂಡ್ ಇಲ್ಲಿಂದ ಇಲ್ಲಿ ಕಾಲ್ ಮಾಡ್ತಾ ಇದ್ದಾರೆ. ಬಟ್ ಎನಿವೇಸ್ ನಾನೇನೋ ಹೇಳ್ತಾ ಇದ್ದೆ ಮತ್ತೋಯ್ತು. ಸೊ ಅದೇ ಸೆಟಪ್ ಮಾಡ್ತಾ ಇದ್ದೀವಿ. ಆ್ಯಂಡ್ ನಾನು ಇವಾಗ ನನ್ನ ಒಂದು ಮೇಕಪ್ದು ಮತ್ತು ಇವಾಗ ಸ್ವಲ್ಪ ವೀಡಿಯೋಸ್ನು ಜಾಸ್ತಿ ಮಾಡ್ಬೇಕು ನಾನು. ಯಾಕೆ ಅಂದರೆ ಐಲ್ ಟೆಲ್ ಯು ಗೈಸ್, ಪ್ರಾಬಬ್ಲಿ ಕಮಿಂಗ್ ವೀಡಿಯೋಸಲ್ಲಿ ಈಗ ಬೇಡ, ಈಗ ಹೇಳಿದ್ರೆ ಒಂಥರ ತುಂಬ ಓವರ್ ಆಗಿಬಿಡುತ್ತೆ ಅನಿಸುತ್ತೆ, ಬೇಡ. ಸೊ ಐ ಥಿಂಕ್ ದಟ್ಸ್ ದ್ಯಾಟ್. ಇವಾಗ ನಾನು ವೀಡಿಯೋನ ಇಲ್ಲೇ ಏನು ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್. ಆ್ಯಂಡ್ ನಾನು ಇವತ್ತು ಹಾಕಿದ ಸ್ಯಾರಿ ನಿಮ್ಗೆ ಏನಾದರೂ ಇಷ್ಟ ಆಯಿತು ಅಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಇವಾಗ ಅದೇನೋ ಒಂದೆಲ್ಲ ಇದೆ, ಯು ಜಸ್ಟ್ ಹ್ಯಾವ್ ಟು ಟ್ಯಾಪ್ ಆನ್ ದ್ಯಾಟ್ ಪ್ರಾಡಕ್ಟ್ ಇದ್ರಲ್ಲಿ ಬಂದಾಗ ಯೂಟ್ಯೂಬಲ್ಲಿ. ಸೊ ಜಸ್ಟ್ ಹ್ಯಾವ್ ಟು ಕ್ಲಿಕ್ ಆನ್ ದ್ಯಾಟ್ ಆ್ಯಂಡ್ ದಟ್ ವಿಲ್ ಟೇಕ್ ಯು ಟು ದಟ್ ಪೇಜ್ ಸೊ ದಟ್ ಯು ಕ್ಯಾನ್ ಆರ್ಡರ್. ಓಕೆ, ದ್ಯಾಟ್ಸ್ ದ್ಯಾಟ್, ವೆರಿ ಈಸಿ ಪೀಸಿ. ಆ್ಯಂಡ್ ಯಾ, ಸೊ ಐ ಥಿಂಕ್ ದಟ್ಸ್ ದ್ಯಾಟ್. ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಸಿಗೋಣ ಅಂತ ಹೇಳ್ತಾ ಇವಾಗ ಟೇಕ್ ಕೇರ್, ಲಾಟ್ಸ್ ಆಫ್ ಲವ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಆ್ಯಂಡ್ ನಿಮ್ಮ ಕಾಮೆಂಟ್ಸ್ ಎಲ್ಲ ನೋಡಿದ್ದೀನಿ ನಾನು ಹಳೆ ವಿಡಿಯೋ ಹಾಕಿದಾಗ ತುಂಬ ಕಾಮೆಂಟ್ಸ್ ಬಂದಿತ್ತು. ಆ್ಯಂಡ್ ನನ್ನ ಫ್ರೆಂಡ್ಸ್ ಪೂರ್ತಿ ಮತ್ತೆ ಅವಳಿಗೆ ನಾನು ಥ್ಯಾಂಕ್ಸ್ ಹೇಳಬೇಕು. ನಂಗೆ ಅವಳು ಮೆಸೇಜಸ್ ನೋಡ್ರಿ ಏನೋ ಒಂಥರ ಸೂದಿಂಗ್ ಅನ್ಸುತ್ತೆ. ಐ ಡೋಂಟ್ ನೋ ವೈ. ಸ್ಫೂರ್ತಿ ರಮೇಶ್, ದಿಸ್ ಇಸ್ ಫಾರ್ ಯು. ಥ್ಯಾಂಕ್ ಯು ಸೋ ಮಚ್. ಆ ಥರ ಫ್ರೆಂಡ್ಸ್ ಇರಬೇಕು ನಿಮ್ಮ ಲೈಫಲ್ಲಿ, ಎಲ್ಲರ ಲೈಫಲ್ಲೂ. ನೀನೇನು ಮಾಡ್ತಿದ್ಯಾ ಅದು ಏನೋ ಸ್ಟಾಪ್ ಮಾಡಿದ್ರೆ ಅದು ಶಿಯರ್ ಅಪ್ ಮಾಡೋ ಫ್ರೆಂಡ್ಸ್ ಇರಬೇಕು. ಫಾರ್ ದ್ಯಾಟ್ ಐ ಆಮ್ ರಿಯಲಿ ಥ್ಯಾಂಕ್ಫುಲ್. ನನ್ನ ಫ್ರೆಂಡ್ ಪಾವಿ ಆಗಿರ್ಬೋದು, ಲಾಟ್ ಆಫ್ ಫ್ರೆಂಡ್ಸ್, ಲೈಕ್ ಅ ಲಾಟ್. ಎನಿವೇಸ್ ಇವಾಗ ವಿಡಿಯೋ ಮುಗಿಸೋಣ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಅಂತ ಹೇಳ್ತಾ ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಆ್ಯಂಡ್ ಲಾಟ್ಸ್ ಆಫ್ ಲವ್. ನಾಳೆ ಮಂಡೇ, ಕೆಲಸ ಮಾಡಿ ಚೆಂದಾಗಿ, ಬೈ. ನಾನು ನಿದ್ದೆ ಮಾಡ್ತಾಯಿದ್ದೆ, ನಂಗೆ ನಿದ್ದೆ ಬರ್ತಾಯಿತ್ತು, ಏನು ಮಾತಾಡ್ತಿದ್ದೆ ನಂಗೆ ಗೊತ್ತಿಲ್ಲ. ಬಾಯ್ ನಾ.